ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಯ ವಿಸ್ತೃತ ವರದಿಯನ್ನು ಆಗಾಗ ತಮ್ಮ ಕಣ್ಮುಂದೆ ಇಡ್ತೀನಿ. ಇದು ಪ್ರಸನ್ನ ವೀರಾಂಜನೇಯ ದೇವಾಲಯ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥದ್ದು. ಮುಜರಾಯಿ ದೇವಾಲಯದ ಒಂದು ಭಾಗ. ದೇವಾಲಯ ತುಂಬ ಸುಸಂಸ್ಕೃತ ವ್ಯಕ್ತಿಗಳ ಆಗಮನದಿಂದ ಒಂದು ಐತಿಹಾಸಿಕ ದೇವಾಲಯ ಅಂತ ಅನಿಸ್ಕೊಂಡಿದೆ. ಕಳೆದ 200 ವರ್ಷಗಳ ಹಳೆಯ ದೇವಾಲಯ. ಅದು ದುರ್ದೈವ ಮುಜರಾಯಿ ಇಲಾಖೆಯ ಕೈಗೆ ಸಿಕ್ಕಿಬಿದ್ದಿದೆ. 2013ರಲ್ಲಿ ಮುಜರಾಯಿ ಇಲಾಖೆಯಲ್ಲಿ 3 ಜನ ವ್ಯಕ್ತಿಗಳು ಕೆಲಸ ಮಾಡ್ತಿರ್ತಾರೆ. ಫಸ್ಟ್ ಡಿವಿಷನ್ ಕ್ಲರ್ಕ್, ದ್ವಿತೀಯ ದರ್ಜೆ ಸಹಾಯಕ ಅಂತೇಳಿ ಶ್ರೀನಿವಾಸ ಮೂರ್ತಿ, ಜಗದೀಶ್ ಮತ್ತು ಇನ್ನೊಬ್ಬರು ಅನಂತರಾಮಯ್ಯ ಅಂತೇಳಿ 3 ಜನ ಕೆಲಸ ಮಾಡ್ತಿರ್ತಾರೆ. ಆ 3 ಜನ ವ್ಯಕ್ತಿಗಳು ಎಷ್ಟು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ದೇವಾಲಯವನ್ನು ಅಂದರೆ, ಇದು ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಿಗೂ ಬಾಗಿಲಿರುತ್ತೆ. ಇದೊಂಥರ ಓಪನ್ ದೇವಾಲಯ. ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತು ಅಧಿಕಾರಿಗಳು ಇಲ್ಲದ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿ ಕುಳಿತು, ಇಲ್ಲಿ ಈ ಜಾಗದಲ್ಲಿ ಈಗೇನು ಅರ್ಚಕರು ಕೂತಿದ್ದಾರೆ, ಇಂಥ ಜಾಗದಲ್ಲಿ ಕೂತು ಬ್ಲೂ ಸಿನಿಮಾ ನೋಡ್ತಿದ್ರು. ಯಾರು? ಶ್ರೀನಿವಾಸ ಮೂರ್ತಿ ಮತ್ತು ಜಗದೀಶ್. ದೇವಾಲಯಕ್ಕೆ ಎಂತೆಂಥ ಭಕ್ತ ಮಹಾಶಯರು ಬರ್ತಾರೆ. ದೇವಾಲಯವನ್ನ ಎಷ್ಟು ಮೈಲಿಗೆ ಮಾಡಿದ್ದಾರೆ ಈ ಶ್ರೀನಿವಾಸ ಮೂರ್ತಿ ಮತ್ತು ಜಗದೀಶ್ ಅನ್ನುವಂಥ ವ್ಯಕ್ತಿಗಳು ಅಂತ ಅಂದ್ರೆ ಆಶ್ಚರ್ಯ ಆಗತ್ರಿ. ಇದನ್ನ ನೋಡಿ ರೆಡ್ ಹ್ಯಾಂಡ್ ಆಗಿ ಒಬ್ಬ ವ್ಯಕ್ತಿ ಇರ್ತಾರೆ, ಸತೀಶ್ ಅಂತೇಳಿ, ಕಂಪ್ಯೂಟರ್ ಆಪರೇಟ್ರು, ಕಂಪ್ಲೇಂಟ್ ಕೊಡ್ತಾರೆ ಇಒಗೆ, DC ಕಚೇರಿಗೆ ಮತ್ತು ಕೇಂದ್ರ ಕಚೇರಿ, AC ಕಚೇರಿ ಎಲ್ಲ ಕಡೆಗಳಲ್ಲೂ ಆ ವಿಡಿಯೋವನ್ನ ತಲುಪಿಸ್ತಾರೆ. ಆಕ್ಷನ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅವರು ಕಂಪ್ಲೇಂಟ್ ಕೊಡೋ ಅಷ್ಟರಲ್ಲಿ ಈ ಹುಡುಗನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಅಷ್ಟಕ್ಕೆ ನಿಲ್ಲಿಲ್ಲ. ಇಲ್ಲಿ ಪ್ರಭಾಕರ್ ಅಂತೇಳಿ ಈಗಲೂ ಕೂಡ ಕೆಲಸ ಮಾಡ್ತಿದ್ದಾರೆ, ಉಪೇಕ್ಷಿತ ಬಂಧು ಆತ. ದೇವಾಲಯದ ಎಲೆಕ್ಟ್ರಿಕ್ ಕೆಲಸ ನೋಡ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಏನೋ ವ್ಯತ್ಯಾಸ ಇತ್ತು ದೇವಾಲಯದ ಸರಹದ್ದಿನಲ್ಲಿ ಅಂತ ಅಂದ್ರೆ ಕೆಲಸ ಮಾಡುವಂಥದ್ದು ಇರುತ್ತೆ. ಗರ್ಭಗುಡಿ ಒಳಗೆ ಎಲೆಕ್ಟ್ರಿಕ್ ಏನೋ ಸಮಸ್ಯೆ ಇತ್ತು, ಕೆಲಸ ಮಾಡಕ್ಕೆ ಹೋದ್ರು. ಆ ಶ್ರೀನಿವಾಸ ಮೂರ್ತಿ ಏನು ಹೇಳ್ತಾರೆ, ನೀನೊಬ್ಬ ಉಪೇಕ್ಷಿತ ಬಂದು ದೇವಾಲಯದ ಗರ್ಭಗುಡಿಗೆ ಹೋಗಿಲ್ಲ ಅಂತ ಅವರನ್ನ ಆಕ್ಷೇಪಣೆ ಮಾಡ್ತಾರೆ. ಮತ್ತೆ ತಿರ್ಗ ಬೇರೆ ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಅಲ್ಲಿ ನಿಲ್ಲಿಸ್ತಾರೆ, ಕೆಲಸ ಮಾಡಿಸ್ತಾರೆ. ದುರ್ದೈವ ಏನಂದ್ರೆ ಆ ಬಂದಂತ ವ್ಯಕ್ತಿ ಕೂಡ ಉಪೇಕ್ಷಿತ ಬಂಧುನೇ. ಅವ್ರಿಗೆ ಹೇಳ್ತಾರೆ, ನೋಡಿ ಸರ್, ನಾನೊಬ್ಬ ಎಂಪ್ಲಾಯಿ, ನಾನೊಬ್ಬ ಉಪೇಕ್ಷಿತ ಬಂಧು ಅನ್ನೋ ಕಾರಣಕ್ಕೋಸ್ಕರ ದೇವಾಲಯದ ಗರ್ಭಗುಡಿಗೆ ಬಿಡಲಿಲ್ಲ ಇವರು ಅಂತೇಳಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಇವತ್ತಿಗೂ ಕೂಡ ಅದು ಹಾಗೇ ಇದೆ, ಕಾಸ್ಟ್ ಆಗಿಲ್ಲ. ಇಂಥ ಅಧಿಕಾರಿಗಳನ್ನ ನಾವು ಮುಜರಾಯಿ ಇಲಾಖೆಯಲ್ಲಿ ಇಟ್ಕೊಂಡಿದ್ದೀವಿ. ನಾನು ಆಗಲೇ ಹೇಳಿದಾಗೆ ಗರ್ಭಗುಡಿಯಲ್ಲಿ ಬ್ಲೂ ಸಿನಿಮಾ ಏನು ನೋಡ್ತಿದ್ರು ಆ ವ್ಯಕ್ತಿ, ಅದನ್ನ ಮುಚ್ಚಿಡುವಂತ ಪ್ರಯತ್ನ ಅವರ ಮೇಲಧಿಕಾರಿಗಳು ಮಾಡ್ತಾರೆ. ಇವತ್ತಿಗೂ ಕೂಡ ಅದು ಗೋಪ್ಯವಾಗಿ ಉಳಿದಿರುವಂತ ಉದಾಹರಣೆ ಇದೆ. ಅವರೇನು ಅಲ್ಲಿ ಬ್ಲೂ ಸಿನಿಮಾ ನೋಡಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಒಬ್ಬ ಅಟೆಂಡ್ರು ಪೊಲೀಸ್ನವ್ರು ಕರೆಸ್ತಾರೆ. ಪೊಲೀಸ್ನವ್ರು ಜಗದೀಶ್ ಅನ್ನೋನಿಗೆ ಹೊಡಿತಾರೆ. ಶ್ರೀನಿವಾಸ ಮೂರ್ತಿಗೆ ಹೊಡಿತಾ ಇದ್ದಂಗೆ ಆ ಅಟೆಂಡ್ರ್ ಕಾಲು ಹಿಡ್ಕೊಳ್ತಾರೆ. ಅಪ್ಪ, ನಾನು ಸುಮ್ಮನೆ ಅವನ ಜೊತೆ ಕೂತಿದ್ದೆ, ನನ್ನನ್ನು ಹೇಳು ಅಂತೇಳಿ. ಆಮೇಲೆ ಅವರೇನೋ ಸೋಡಿ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಅಂದ್ರೆ ಎಂತ ದೇವಾಲಯದ ಗರ್ಭಗುಡಿಯೊಳಗೆ ಈ ಕೆಲಸ ಮಾಡ್ತಾರೆ ಅಂತಂದ್ರೆ ಇವರ ಮಾನಸಿಕತೆ ಏನ್ರಿ? ಇಂಥ ಒಬ್ಬ ಶ್ರೀನಿವಾಸ ಮೂರ್ತಿಯನ್ನ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಅಧೀಕ್ಷಕನಾಗಿ ಕೂರಿಸಿದ್ದಾರೆ ಅಂತ ಅಂದ್ರೆ ಇವರ ಮಾನಸಿಕತೆ ಏನು? ಹೇಗೆ ಪದೋನ್ನತಿ ಆಯಿತು? ಇಷ್ಟಕ್ಕೆ ಆಗಲಿಲ್ಲ. ಇಲ್ಲಿ FDC ಆಗಿದ್ರು, ನಂತರ DC ಕಚೇರಿಗೆ ಕೊಡ್ತಾರೆ, ಕಡತಗಳ ಇನ್ಚಾರ್ಜ್ ಕೊಡ್ತಾರೆ. ಆ ಸೂಕ್ಷ್ಮವಾದ ಕಡತಗಳನ್ನು ಹಣಕ್ಕೋಸ್ಕರ ಮಾಡ್ಕೊಳ್ಳುವಂಥದ್ದಾಗತ್ತೆ. ಅಲ್ಲಿಂದ ರಾಯ ಸಮೂಹ ದೇವಾಲಯಗಳಿಗೆ ಇಒ ಅಂತ ಕಳಿಸ್ತಾರೆ. ಅಲ್ಲಿ
ದೇವರ ರಥವನ್ನೇ ಮಾಡ್ಕೊಳ್ತಾರೆ, ಪುರಾತನವಾದ್ದು ರಥ. ಆ ರಥವನ್ನು ಮೇಲಧಿಕಾರಿಗಳಿಗೂ ಗೊತ್ತಿಲ್ಲದ ಹಾಗೆ ಕಳ್ಳತನ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವಂತ ಕೆಲಸ ಮಾಡ್ತಾರೆ. ಸೆಲ್ಫ್ ಚೆಕ್ 8.5 ಲಕ್ಷ. ಏನಿದು? ದಯವಿಟ್ಟು ಮೇಲಧಿಕಾರಿಗಳು ಇದನ್ನ ಇದು ಗಂಭೀರವಾಗಿ ತಗೊಳ್ಬೇಕು. ಇವರು ಇಷ್ಟೆಲ್ಲ ತಪ್ಪುಗಳು ಮಾಡಿದ್ರು, ಇದನ್ನ ಗಮನಕ್ಕೆ ತಗೊಳ್ಳದೆ ಅಧಿಕಾರಿಗಳು ಸುಮ್ಮನೆ ಇದ್ದೀರಾ ಅಂತಂದ್ರೆ ಬಹುಶಃ ಶ್ರೀನಿವಾಸ ಮೂರ್ತಿಯವರಿಂದ ನಿಮಗೆ ಏನಾದರೂ ಪ್ರತಿ ತಿಂಗಳು ಬಕ್ಷಿಸ್ ಬರುತ್ತಾ, ಅಥವಾ ನಿಮ್ದೇನಾದ್ರೂ ದೌರ್ಬಲ್ಯವನ್ನ ಅಥವಾ ವೀಕ್ನೆಸ್ ಆಗಿರ್ಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನ? ದಯವಿಟ್ಟು ಮಾನ್ಯ ಆಯುಕ್ತರು ಗಂಭೀರವಾಗಿ ತಗೊಳ್ಬೇಕು. ಬನಶಂಕರಿ ದೇವಾಲಯದಂತ ದೇವಾಲಯದ ಅಧೀಕ್ಷಕನಾಗಿ ಇವತ್ತಿಗೂ ಕೂಡ ಲೂಟಿ ಹೊಡಿತಿದ್ದಾರೆ. ಬನಶಂಕರಿ ದೇವಾಲಯದಲ್ಲಿ ಅರ್ಚಕರಿಂದ ಸಾಕಷ್ಟು ಹಣವನ್ನು ಲೂಟಿ ಹೊಡಿತಿದ್ದಾರೆ. 3 ಜನ ಯಾರು ಸಹಾಯಕ ಅರ್ಚಕರು ಅಂತ ಬಂದಿದ್ದಾರೆ, ಸಾಕಷ್ಟು ಅಪವಾದಗಳಿದೆ. ಅವರ ಪರಂಪರೆ ಸಾಕಷ್ಟು ದೇವಾಲಯದಲ್ಲಿ ಕಳ್ತನ ಮಾಡಿರುವಂತ ಉದಾಹರಣೆ ಇದೆ. ಅಂಥವರನ್ನ ಸೇವ್ ಮಾಡೋದಕ್ಕೋಸ್ಕರ ಕೇಂದ್ರ ಕಚೇರಿಯಲ್ಲಿ ತುಂಬಾ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಹಣದ ದಂಧೆ ನಡೀತಾ ಇದೆ. ಇದನ್ನೆಲ್ಲ ಗಂಭೀರವಾಗಿ ತಗೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಆಯುಕ್ತರಿಗೆ.